ಹೈಕೋರ್ಟ್ ನಲ್ಲಿ 478 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 26/3/2025 ಅರ್ಜಿ ಪ್ರಾರಂಭ ಆಗಿದೆ ರಾತ್ರಿ 12 ಗಂಟೆಯಿಂದ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 23/4/2025 ತನಕ ಅವಕಾಶ ಇರತ್ತೆ. ಯಾರ್ಯಾರು ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ, ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿ ಹುದ್ದೆಗಳನ್ನ ಪಡ್ಕೋಬಹುದು. ನೀವು ಕೂಡ ಸರ್ಕಾರಿ ನೌಕರಿಯನ್ನ ಪಡ್ಕೋಬಹುದು. ನೋಡಿ, ಇನ್ನೊಂದು ಮಾಹಿತಿನ ತಿಳಿಸ್ಕೊಡ್ತಾನೆ. ಅರ್ಜಿ ಸಲ್ಲಿಸೋರು ವೆಬ್ಸೈಟ್ ಕಾಣಿಸ್ತಾ ಇರಬಹುದು. ಇದೊಂದು ವೆಬ್ಸೈಟ್ ಅಪ್ಲೈ ಮಾಡ್ಬೇಕು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ಯಾವ್ದು ಏನು ಅಂತ ಖಾಲಿ ಇದಾವೆ, ಯಾವ್ಯಾವ ಒಂದು ಡಿವಿಷನ್ಗೆ ಖಾಲಿ ಇದಾವೆ, ಅದೇ ರೀತಿಯಾಗಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕು ಒಂದೊಂದು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ತಿಳಿಸ್ಕೊಡ್ತಾನೆ. ಹೇಗೆ ಅಪ್ಲೈ ಮಾಡ್ಬೇಕು, ಯಾವ ಒಂದು ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ, ಯಾವ ರೀತಿ ಸ್ಟೆಪ್ ಇರತ್ತೆ ಅರ್ಜಿ ಸಲ್ಲಿಸೋದು, ವಿದ್ಯಾರ್ಹತೆ ಏನು ಅಂತ ಸಂಪೂರ್ಣ ಮಾಹಿತಿ ಇರತ್ತೆ. ಹೈಕೋರ್ಟ್ ನಲ್ಲಿ ಕೆಲಸ ಮಾಡೋರು ವಿಡಿಯೋ ಕಾನ್ಫರೆನ್ಸ್ ನೋಡಿ 478 ಹುದ್ದೆಗಳಾಗಿರ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ಏಜ್ ಲಿಮಿಟ್ಗೆ ಬರೋದಾದ್ರೆ ಇವರ ಅಭ್ಯರ್ಥಿ ನೋಡಿ 18ರಿಂದ 37 ವರ್ಷದ ತನಕ ಕೊಟ್ಟಿದ್ದಾರೆ ವಯೋಮಿತಿ. ಎಸ್ಸಿದವರಿಗೆ ಸಂಬಂಧಪಟ್ಟಂತೆ 18ರಿಂದ 42 ವರ್ಷದ ತನಕ ಅವಕಾಶ ಇರತ್ತೆ. ಅದರ ಬಳಿಕ OBC ಅಭ್ಯರ್ಥಿಗಳಿಗೆ, BC ಅಭ್ಯರ್ಥಿಗಳಿಗೆ 18ರಿಂದ 42 ವರ್ಷ. ನೀನಾದ್ರೂ ಪರ್ಸನಲ್ ಆಗಿ ಡಿಸಬಿಲಿಟಿ ಹೊಂದಿತ್ತಂದ್ರೆ, ಅಂಗವಿಕಲತೆ ಒಳಗಾಗಿತ್ತಂದ್ರೆ 18ರಿಂದ 47 ವರ್ಷದ ತನಕ ಅವಕಾಶ ಇರತ್ತೆ. ಆಮೇಲೆ ನೀವೇನಾದ್ರೂ ಎಕ್ಸ್ ಮೆಂದವರು ಗೋಲ್ಡ್ ದಲ್ಲಿ ಕೆಲಸ ಮಾಡ್ತಾ ಇತ್ತಂದ್ರೆ 18ರಿಂದ 45 ವರ್ಷದ ತನಕ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ ಎಜುಕೇಶನ್ ಬರ್ಬೇಕಂದ್ರೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಅಂದ್ರೆ BA ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ತುಂಬಾ ಜನ BA ಪಾಸ್ ಆಗಿರ್ತಾರ, ಕೆಲಸನ ಸಿಗ್ತಿರಲ್ಲ, ಇಂಥವ್ರಿಗೆ ಅಪ್ಲೈ ಮಾಡ್ಬೇಕು. ಅಂದ್ರೆ ಕೆಲಸ ಸಿಗತ್ತೆ. ಒಂದು ಸಾರಿ 23/4/2025 ಅಂತ ಬೇಗ ಒಂದ್ ಸ್ವಲ್ಪ ರಿಜಿಸ್ಟರ್ ಮಾಡ್ಕೋಬೇಕು. ನಿಮ್ಮ ಒಂದು ಮಿತಿ ಕೂಡ ಇದೊಂದು ದಿನಾಂಕವಾಗಿ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು. ಎಲ್ಲಾ ಮಾಹಿತಿ ಇಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ತುಂಬಾ ಜನ ಡೌಟ್ ಇರತ್ತೆ ಅಂತೇಳಿ ಕಮೆಂಟ್ ನ ತಿಳಿಸ್ತಾರ, ಇನ್ಸ್ಟಾದಲ್ಲಿ ತಿಳಿಸ್ತಾರ. ಕೆಲವು ಜನರಿಗೆ ರಿಪ್ಲೈ ಅಂತ ಮಾಡಕ್ ಆಗಲ್ಲ. ಅದೊಂದು ಕಾರಣಕ್ಕಾಗಿ ಈಗಲೇ ತಿಳಿಸ್ತಾ ಇರೋದು. ಇನ್ನು ಅರ್ಜಿ ಶುಲ್ಕಕ್ಕೆ ಮಾಹಿತಿ ಬರ್ಬೇಕಂದ್ರೆ SC/ST ಅಭ್ಯರ್ಥಿ, OBC ಅಭ್ಯರ್ಥಿ, ಎಕ್ಸ್ ಸರ್ವಿಸ್ ಮೆಂದವರು, EWS ದವರಿಗೆ ಇಲ್ಲಿ ಆನ್ಲೈನ್ ಫೀಸ್ ಅಂತೇಳಿ ಚಾರ್ಜಸ್ ಎಷ್ಟಿದೆ 425 ರೂಪಾಯಿ. ಅದೇ ರೀತಿಯಾಗಿ ಪ್ಲಸ್ ಆಗಿ ಎಕ್ಸಾಮ್ ಫೀಸ್ ಅಂತ ಹೇಳಿ ಆನ್ಲೈನ್ ಫೀಸು ಇದು 425 ಇದೆ. ಎಕ್ಸಾಮ್ ಫೀಸು 100 ರೂಪಾಯಿ ಇದೆ. ಅದ್ರ ಬಳಿಕ ಟೋಟಲ್ ಆಗಿ 525 ರೂಪಾಯಿ ಈ ಒಂದು ಅಭ್ಯರ್ಥಿಗಳು ಫೀಸ್ ಆಯ್ತು. ಅದ ನಂತರ ನೀವೇನಾದ್ರೂ ಪರ್ಸನಲ್ ಅಂಗವಿಕಲ ಅಭ್ಯರ್ಥಿಗಳಿಗೆ 425 ರೂಪಾಯಿ, ಎಕ್ಸಾಮ್ ಫೀಸು 200 ರೂಪಾಯಿ ಇರತ್ತೆ. 625 ರೂಪಾಯಿ ನಮ್ಗೆ ಫೀಸ್ ಆಯ್ತು. ಅದ್ರ ಬಳಿಕ ಈ ಒಂದು ಆಲ್ ಅದರ್ ಕ್ಯಾಟಗರಿದವರಿಗೆ ಅಂದ್ರೆ ಸಾಮಾನ್ಯ ಬರ್ತಾರೆ, EWS ಬರ್ತಾರೆ, OBC ಅಭ್ಯರ್ಥಿಗಳು 2A 2B ಇವರೆಲ್ಲರೂ ಬರ್ತಾರೆ. ಇದಕ್ಕೆಲ್ಲ ಸಾಮಾನ್ಯವಾಗಿ ಎಕ್ಸಾಮ್ ಫೀಸ್ ಇದೆಲ್ಲ ಆನ್ಲೈನ್ ಫೀಸ್ ಅದು ಸೇಮ್ ಇರತ್ತೆ. ಆದ್ರೆ ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಇದೆಲ್ಲ ಅದೊಂದು ಸ್ವಲ್ಪ ಚೇಂಜ್ ಆಗಿದೆ. ಇವರಿಗೆ 400 ರೂಪಾಯಿ ಇಟ್ಟಿದ್ದಾರೆ. ಟೋಟಲ್ ಆಗಿ 825 ರೂಪಾಯಿ ತನ ಇವರಿಗೆ ಚಾರ್ಜಸ್ ಅನ್ನ ಪಾವತಿ ಮಾಡಬೇಕು. ಅಂದ್ರೆ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಗೈಡ್ಲೈನ್ ಪ್ರಕಾರ ಎಜುಕೇಶನ್ ಆಗಲೇ ತಿಳಿಸ್ಕೊಟ್ಟಿರುವಂತ SSLC ಆಗಬಹುದು. ಅದೇ ರೀತಿಯಾಗಿ ಸೆಕೆಂಡ್ PUC ಮತ್ತು ಡಿಗ್ರಿ ಪಾಸ್ ಆದವರು ಅಪ್ಲೈ ಮಾಡಬೇಕು. ಸೈನ್ಸ್ ಆಗಬಹುದು, ಎನಿ ಡಿಗ್ರಿ. ಇನ್ನೊಂದು ತಿಳಿಸ್ಕೊಡ್ತಾನೆ, ಪಂಜಾಬ್ ರಾಜ್ಯ ಸರ್ಕಾರ ನೇಮಕಾತಿ ಪ್ರಕಾರ ಅಪ್ಲೈ ಮಾಡ್ಬೇಕಾಗತ್ತೆ. ಇದು ಖಾಲಿ ಇರುವಂತ ಉದ್ಯೋಗ ಸ್ಥಳ. ಇದು ನಮ್ಮ ಒಂದು ಭಾರತದ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಮತ್ತು ತೆಲಂಗಾಣದಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಆಗಿರತ್ತೆ. ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಿ. ಅರ್ಜಿ ಸಲ್ಲಿಸೋರು www.ssc.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲೈ ಮಾಡಿ. ರಿಜಿಸ್ಟರ್ ಮಾಡ್ಕೊಳ್ಳಿ. ಮೊದಲಿಗೆ ರಿಜಿಸ್ಟರ್ ಆತಂದ್ರೆ ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ರಿಜಿಸ್ಟರ್ ಮಾಡೋ ಸಮಯದಲ್ಲಿ ಏನೇನ್ ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕ್ಬೇಕು. ಅಪ್ಲಿಕೇಶನ್ ಫಾರ್ಮ್ ಇರತ್ತಲ್ಲ ಅದನ್ನ ತುಂಬೋ ಸಮಯದಲ್ಲಿ ನಿಮ್ಮೊಂದು ಇಮೇಲ್ ಐಡಿ, ಆಕ್ಟಿವ್ ಇಮೇಲ್ ಐಡಿ ಕೊಡ್ಬೇಕಾಗತ್ತೆ. ಅದ ನಂತರ ಮೊಬೈಲ್ ನಂಬರ್ ಅನ್ನ SMS ಮೂಲಕ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಡೆಬಿಟ್ ಕಾರ್ಡ್ ಕೊನೆಯಲ್ಲಿ ಪೇಮೆಂಟ್ ಅನ್ನು ಮಾಡ್ಬೇಕಾಗತ್ತೆ UPI ಮುಖಾಂತರ. ಅದರ ಬಳಿಕ ಸ್ಕ್ಯಾನರ್ ಮಾಡ್ಬೇಕಾಗತ್ತೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿಗಳು, ಅದ ನಂತರ ಓಲ್ಡ್ ಫೋಟೋ ಕಾಪಿಗಳು ಎಲ್ಲ ಸ್ಕ್ಯಾನರ್ ಮಾಡಿ ಸಿಗ್ನೇಚರ್ ಕೂಡ ಚಾನಲ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ಅಪ್ಲೋಡ್ ಮಾಡೋ ಸಮಯದಲ್ಲಿ ಬೇಕಾಗುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಇಷ್ಟು ಹೇಳಿದ್ರು ಕೂಡ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಇಲ್ಲಿ ಕಾಲ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಅಲ್ಲಿ ಕಾಲ್ ಮಾಡಿದಾಗ ಹಿಂದಿಯಲ್ಲಿ ಮಾತಾಡ್ತಾರೆ ಅವ್ರು. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಯ್ಕೆದ ಅಭ್ಯರ್ಥಿಗೆ ಹೈಕೋರ್ಟ್, ಪಂಜಾಬ್ ಹೈಕೋರ್ಟ್, ಹರಿಯಾಣ ಹೈಕೋರ್ಟ್ ದಲ್ಲಿ ಕೆಲಸ ಇರತ್ತೆ. 26ರಿಂದ ಅರ್ಜಿ ಪ್ರಾರಂಭ ಆಗಿ 23 ತನಕ ಕೊನೆಯ ದಿನಾಂಕ. ಅಪ್ಲೈ ಮಾಡೋರು